ಹೋರಾಟಗಾರದ ಮನೆಯಲ್ಲಿ ಪಾಪ ಹೋರಾಟ ಮಾಡಿರೋಂಥ ಮಗಳಿಗೆ ಇಲ್ಲಿ ಗಂಟ ನ್ಯಾಯ ಸಿಗಿಲ್ಲ. ಸುಬ್ಬಾರೆಡ್ಡಿ ಅವ್ರ ಹತ್ರನೇ ಹೋಗಿರೋದು. ಅವ್ರು ನಮ್ಮ ಹತ್ರ ಬಂದಿದ್ದಾರಪ್ಪ. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಲೇಬೇಕಲ್ಲ. ಕೊಡಿಸ್ತೀವಿ, ಅದೇಂಗೆ ಬಿಟ್ಬಿಡ್ತೀವಿ? ಈಗ ಇವ್ರ ಹತ್ರ ನ್ಯಾಯ ಸಿಗ್ಲಿಲ್ಲ, ನಮ್ಮ ಹತ್ರ ಬಂದೇ ಬರ್ತಾರೆ. ನಾವು ನ್ಯಾಯ ಕೊಡಿಸ್ತೀವಿ. ನೋಡೋಣ, ಬಾಗೇಪಲ್ಲಿ, ಗುಡಿಬಂಡೆ, ಹೇಳೂರು ನನ್ನ ಹುಟ್ಟೂರುಗಳಿವು. ನಾನು ಬಿಟ್ಕೊಡಲ್ಲ. ಅಲ್ಲೇ ನನ್ನ ಸಾವಾದ್ರೆ ಆಗ್ಲಿ ಪರವಾಗಿಲ್ಲ. ಅದಕ್ಕೋಸ್ಕರ, ಭೂಮಿಗೋಸ್ಕರ, ನನ್ನ ಜನರಿಗೋಸ್ಕರ, ಬಾಗೇಪಲ್ಲಿ ಜನತೆಗೋಸ್ಕರ 100 ಸಲ ಜೈಲಿಗೆ ಹೋಗ್ತೀನಿ, ಅಥವಾ ಅಲ್ಲೇ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಸಿಗ್ತೈತೆ, ಅದ್ಯಾಕೆ ಸಿಗಲ್ಲ? ಬ್ಯಾನ್ ಮಾಡಿರೋದು ನನ್ನೇ ಹೊರತು ನನ್ನ ಕೆಲಸಗಳನ್ನಲ್ಲ. ನನ್ನ ಸಂದೇಶ ಇಲ್ಲಿದ್ರು ಕೆಲಸ ಅಲ್ಲಿ ನಡೀತಾ ಇರ್ತೈತೆ. ಏನಕ್ಕಿರೋದು ಇವರೆಲ್ಲ ಆಡ್ತಾರೆ ಕೆಲಸ. ಜನಪ್ರತಿನಿಧಿಗಳ ಕೈಗೊಂಬೆಯಾಗಿ ಆಡಿಸುವ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ? ಇವಾಗೆಲ್ಲ ಗೊತ್ತಾಗ್ತೈತಲ್ಲಣ್ಣ. ಇವಾಗ ನಿಮ್ಗೆ ಅರ್ಥ ಆಗ್ತೈತಲ್ಲಣ್ಣ. ನೀವು ಇಷ್ಟೆಲ್ಲ ಮಾಡೋರು, ಆಮೇಲೆ ಸ್ವತಂತ್ರ ಹೋರಾಟಗಾರದ ಮನೆಯಲ್ಲಿ ಪಾಪ ಹೋರಾಟ ಮಾಡಿರೋಂಥ ಮಗಳಿಗೆ ಇಲ್ಲಿ ಗಂಟ ನ್ಯಾಯ ಸಿಗಿಲ್ಲ. ಸುಬ್ಬಾರೆಡ್ಡಿ ಅವ್ರ ಹತ್ರನೇ ಹೋಗಿರೋದು. ಅವ್ರು ನಮ್ಮ ಹತ್ರ ಬಂದಿದ್ದಾರಪ್ಪ. ಅವ್ರಿಗೆ ನಾವು ನ್ಯಾಯ ಕೊಡಿಸ್ಲೇಬೇಕಲ್ಲ. ಕೊಡಿಸ್ತೀವಿ, ಅದೇಂಗೆ ಬಿಟ್ಬಿಡ್ತೀವಿ? ಈಗ ಇವ್ರ ಹತ್ರ ನ್ಯಾಯ ಸಿಗ್ಲಿಲ್ಲ, ನಮ್ಮ ಹತ್ರ ಬಂದೇ ಬರ್ತಾರೆ. ನಾವು ನ್ಯಾಯ ಕೊಡಿಸ್ತೀವಿ. ನೋಡೋಣ, ಬಾಗೇಪಲ್ಲಿ, ಗುಡಿಬಂಡೆ, ಹೇಳೂರು ನನ್ನ ಹುಟ್ಟೂರುಗಳಿವು. ನಾನು ಬಿಟ್ಕೊಡಲ್ಲ. ಅಲ್ಲೇ ನನ್ನ ಸಾವಾದ್ರೆ ಆಗ್ಲಿ ಪರವಾಗಿಲ್ಲ. ಅದಕ್ಕೋಸ್ಕರ, ಭೂಮಿಗೋಸ್ಕರ, ನನ್ನ ಜನರಿಗೋಸ್ಕರ, ಬಾಗೇಪಲ್ಲಿ ಜನತೆಗೋಸ್ಕರ 100 ಸಲ ಜೈಲಿಗೆ ಹೋಗ್ತೀನಿ, ಅಥವಾ ಅಲ್ಲೇ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಿಮ್ಮ ಹೋರಾಟಗಳಿಗೆ ನಿಮ್ಮ ಸಮುದಾಯದಿಂದಲೇ ತಡೆ ಹೊಡ್ತಾ ಇದ್ದಾರಲ್ಲ, ಬೇರೆ ಯಾರಿಗೂ ಬಗ್ಗಲ್ಲ ಸಂದೇಶ ಅಂತ. ಬೇರೆ ಯಾರಿಗೂ ಸಂದೇಶ ಬಗ್ಗಲ್ಲ ಅಂತ. ನಿಮ್ಮ ಸಮುದಾಯಕ್ಕೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಮಾಡ್ತೀರಾ ಅಣ್ಣ? ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ಫೈನಲ್ ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಬಾಬಾ ಸಾಹೇಬ್ರನ್ನ ಚುನಾವಣೆಯಲ್ಲಿ ನಿಂತಾಗ, ಬಾಬಾ ಸಾಹೇಬರು ಚುನಾವಣೆಯಲ್ಲಿ ನಿಂತಾಗ ನಮ್ಮ ಸಮುದಾಯದವರೆಲ್ಲ ಬೆಳಗ್ಗೆ ಬಾ 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 ಅಂತ ಇದ್ರು. ರಾತ್ರಿ ಆಗಿದ ತಕ್ಷಣ ಗಾಂಧೀಜಿ ಎತ್ಕೊಂಡು ಹೋಗಿ ಸಾರಾಯಿಗಳು ಕೊಟ್ಬಿಡ್ತಾ ಇದ್ವಿ. ಸಾರಾಯಿಗಳಪ್ಪ, ರಾತ್ರಿ ಆಗಿದ ತಕ್ಷಣ, ಇವತ್ತು ನಡೆದಿರೋದಲ್ಲ, ಅವಾಗ ನಡೆದಿರೋದು. ಸಾರಾಯಿ ಕೊಟ್ಟಿದ ತಕ್ಷಣ ಬಾಬಾ ಬಾಬಾ ಅಂತ ಇದ್ದವರು ಬಾಪು 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 ಅಂತ ಇದ್ರು. ಯಾರು? ನನ್ನ ಕಮ್ಯುನಿಟಿ ಅವರು. ಎಲೆಕ್ಷನ್ ಆಗ್ತೈತೆ, ರಿಸಲ್ಟ್ ಬಂದ್ಬಿಡ್ತೈತೆ, ಅಂಬೇಡ್ಕರ್ ಅವ್ರು ಸೋಲ್ತಾರೆ. ಮನೆ ಹತ್ರ ಕುತ್ಕೊಂಡು ಕಣ್ಣೀರೋದಾರೆ ಅಂಬೇಡ್ಕರ್ ಅವರು ಕಣ್ಣೀರಾಗ್ತಾ ಇರ್ತಾರೆ. ಅವ್ರ ಶಿಷ್ಯ ಬಂದು, ಚುನಾವಣೆಗಿಂತ ದೊಡ್ಡ ಮಟ್ಟದಲ್ಲಿ ನೀವು ಸಮುದಾಯಕ್ಕೆ ಕೊಡುಗೆ ಕೊಟ್ಬಿಟ್ಟಿದ್ದೀರಾ, ಜನಗಳಿಗೆ ಕೊಡುಗೆ ಕೊಟ್ಟಿದ್ದೀರಾ, ಜನಗಳಿಗೆ ಒಳ್ಳೇದ್ ಮಾಡಿದ್ದೀರಾ, ನೀವು ಏನಕ್ಕೆ ಕಣ್ಣೀರಾಗ್ತಾ ಇದ್ದೀರಾ ಅಂತ ಬಿಟ್ಟು ಕೇಳಿದ್ರೆ, ಚುನಾವಣೆಯಲ್ಲಿ ಸೋತಿರೋದಕ್ಕೆ ಕಣ್ಣೀರಾಗ್ತಾ ಇಲ್ಲ, ನನ್ನ ಜನ ಇವತ್ತಿಗೂ ಇನ್ನೊಬ್ಬನ ಗುಲಾಮನಾಗಿ ಬದುಕ್ತವನಿ, ನಾನು ಅವ್ರಿಗೆ ಸಮಾನವಾಗಿ ಬದುಕುವಂತ ಅವಕಾಶ ಕೊಟ್ಟಿದ್ದೀನಿ. ಈಗ ಸುಬ್ಬಾರೆಡ್ಡಿ ಅಂದ್ರೆ ಸುಬ್ಬಾರೆಡ್ಡಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಸುಬ್ಬಾರೆಡ್ಡಿ ವಿರುದ್ಧ ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಈ ಜನ ಬೇರೆ ಅವರ ಗುಲಾಮತನಕ್ಕೆ ಇಲ್ಲಿ ಗಂಟನೂ ಅದನ್ನ 1000 ವರ್ಷಗಳಿಂದ ಬಂದಿರೋಂಥ ಗುಲಾಮತನನ ಇಲ್ಲಿನೂ ಬಿಟ್ಟಿಲ್ವೇ? ಚುನಾವಣೆಯಲ್ಲಿ ನಾನು ಸೋಲ್ಸಿದ್ರೆ ಅಂತ ಬಿಟ್ಟು ಕಣ್ಣೀರಾಗ್ತಾರೆ. ಏನು ಗೊತ್ತಾ? ಸೋತಿರೋದಕ್ಕಲ್ಲ, ಇನ್ನ ನಮ್ಮವ್ರು ಬುದ್ಧಿ ಕಲ್ತಿಲ್ಲ ಅಂತ. ಬಾಗೇಪಲ್ಲ 10 ಜನಕ್ಕೆ ಮುಂಚದೈತೆ, ತಾಲೂಕು ಒಂಡೆ ದಲಿತಲ್ಕಂತ ಸೆಡ್ದೈತೆ, ಕರೆಕ್ಟಾ? ಬಾಗೇಪಲ್ಲಿಯಲ್ಲಿ 10 ಜನ ಲೀಡರ್ಗಳು ಒಳ್ಳೇದಾಗ್ತೈತೆ ಅಂದ್ರೆ, ಎಲ್ಲ ಗ್ರಾಮದಲ್ಲಿರೋಂಥ ಎಲ್ಲ ದಲಿತರಿಗೂ ಕೆಟ್ಟದಾಗುವಂಥದ್ದು ಕೆಟ್ಟದ? ಇದು ಕರೆಕ್ಟಾ? ಜನಕ್ಕೆ ಒಳ್ಳೇದಾದ್ರೆ ಸಾಕು. ಜನಗಳು ಬಿಡು, ಏನನ ಆಗ್ಲಿ, ಏನನ ಮಾಡ್ಕೊಳ್ಳಿ. ಪಾಪ ಅಮ್ಮ ಜಿಲ್ಲು ಗ್ರಾಮದಿಂದ ಒಬ್ಬ ಅಮ್ಮ ಬಂದ್ಬಿಟ್ಟು 100 ಎಕರೆ ಜಮೀನು GP ಅಗ್ರಿಮೆಂಟ್ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ ಸರ್, ಶಾಸಕರು ಹೇಳಿದಕ್ಕೆ ಕೆಲಸ ಮಾಡಿದ್ದೀವಿ. ಪ್ರೆಸ್ ಮೀಟಲ್ಲೇ ನಿಮ್ಮ ಮುಂದೆನೇ ಹೇಳ್ತಾ ಇದ್ಲು. ಬಾಗೇಪಲ್ಲಿ ತಾಲೂಕು ಆಫೀಸ್ ಹತ್ರ ನೆನಪೈತಾ? ಸ್ಟಾಪ್ ಆಗ್ಬೇಕಂದ್ರೆ ನನ್ನ ಜೀವ ನಿಲ್ಲಬೇಕು, ನನ್ನ ಪ್ರಾಣ ನಿಂತೋಗ್ಬೇಕು, ಆವಾಗ ವಾಯ್ಸ್ ಸ್ಟಾಪ್ ಆಗೋದು. ಆವತ್ತೂ ನನ್ನ ಹೋರಾಟಗಳು ಚಿರಾಯವಾಗಿರ್ತೈತೆ. ನಾನು ಸತ್ತ ಮೇಲೇನು 106 ವರ್ಷಗಳ ಕಾಲ ಜನ ನನ್ನ ಸಮುದಾಯದವ್ರು ನನ್ನ ಹೋರಾಟಗಳು ನೋಡ್ತಾರೆ. ನಾನು ಪ್ರಾಣ ಅನ್ನೋದೇನನ್ನು ಕೊಟ್ಟರೆ ನನ್ನ ಸಮುದಾಯ ನನ್ನ ನಂಬ್ಕೊಂಡು ಬಂದಿರೋ ಜನಗಳಿಗೋಸ್ಕರನೇ. ಈ ಹೋರಾಟದಲ್ಲಿ ನನ್ನ ಪ್ರಾಣ ಹೋಗೈತಂದ್ರೆ ಯಾರಿಗೋಸ್ಕರ? ಮುನಾವರ್ ಪಾಷಾಗೋಸ್ಕರ ಅಲ್ವಾ? ಇನ್ನು ಆತನ ಜಮೀನು ತೆಗೆದ್ರೆ ಆ 100 ಎಕರೆ ಒತ್ತುವರಿ ತೆರವು ಮಾಡಿಸಿದ್ ನನಗೆ ಬಂದಿದ್ದೇನಪ್ಪ? ಏನು ಬರ್ತೈತೆ ನನಗೆ?
ಹಾ ಈತನ ಮೇಲೆ ಕೇಸ್ ಹಾಕೋರು ಪಾಪ ಒಂದೇ ಒಂದು ಮಾತು ಮಾತಾಡಿಲ್ಲ. ಆತನ ಏನನ ಇದ್ರೆ ಹೇಳೋಣ, ಶಾಸಕರ ವಿರುದ್ಧ ಅದೇನೋ ಮಾಡ್ತೀನಿ ನಾನು ಅಂದ್ರೆ ನನಗೇನು ಗೊತ್ತು ಅಂತಾನೆ ಪಾಪ. ಈತನ ವಿರುದ್ಧ FIR ಮಾಡು. ನಿರ್ಬಂಧ ಇರೋ ತಮ್ಮ ಒಬ್ಬರ ಮೇಲೆನೋ ತಮ್ಮ ಜೊತೆ ಇನ್ಯಾರಾದ್ರೂ ಅದೇ ನಾಳೆಯಿಂದ ನೋಡಪ್ಪ, ಅದು ಹೇಳ್ಬಿಡ್ತೀನಿ. ನಾಳೆಯಿಂದ ಯಾರ್ಯಾರು ಕ್ವಶನ್ ಮಾಡ್ತಾರೋ ಅವ್ರನ್ನೆಲ್ಲ ನಿರ್ಬಂಧ, ಅರೆಸ್ಟು, ಪೊಲೀಸು, ಕೇಸು ಎಲ್ಲ ನಡೆದೋತಿದ್ದಿ. ಇವಾಗ ಎಲ್ಲಿ ನಮ್ಮ ವೆಂಕಿ ಇಲ್ಲ ಇದ್ದಾರೆ, ವೆಂಕಿ ಲಾಸ್ಟ್ ಟೈಮ್ BSP ಕ್ಯಾಂಡಿಡೇಟ್ ಇವ್ರೇನಾದ್ರು ಇವಾಗ ವಾಯ್ಸ್ ಮಾಡೋರು ಅಂದ್ರೆ FIR ಇಮಿಡಿಯೇಟ್ ಆಗಿ FIR ಆತೈತೆ. ನಿನ್ ನಿರ್ಬಂಧ ಹಾಕಿದ್ರೆ ಇಲ್ಲೋತ್ ಯಾವ್ದು ಹಾಕ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ.